ನಮ್ಮ ಕನ್ನಡದವರು ಅದನ್ನ ನೋಡಿ ಪ್ರೋತ್ಸಾಹಿಸಿ ಅದನ್ನ ಫೇಮಸ್ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೀವಿ. ಗುಡ್ ಲಕ್, ಲವ್ ಮ್ಯಾಟರ್, ವಿ ಎಂಜಾಯ್ ದ ಮೂವಿ. ತುಂಬ ಚೆನ್ನಾಗಿತ್ತು ಮೂವಿ. ದೇ ವಾಸ್ ಅ ಮೆಸೇಜ್. ಪ್ರೀತಿ ಮಾಡೋರು ಪ್ರತಿಯೊಬ್ಬರು ನೋಡಬೇಕಾಗಿದ್ದ ಮೂವಿ, ಖಂಡಿತ ನೋಡಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನ ಇನ್ನೂ ರೀಚ್ ಆಗಬೇಕು ಅಂತ ಹೇಳ್ತೀನಿ. ನಿಮ್ಮ ಮಾಧ್ಯಮ ಮುಖಾಂತರ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಅಂತ ಹೇಳ್ತೀನಿ. ಬಟ್ ತುಂಬ ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಕನ್ನಡ ಪಿಕ್ಚರ್ನ ನೋಡಿ, ಕನ್ನಡ ಪಿಕ್ಚರ್ನ ಆರೈಸಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತಗೊಳ್ಳಿ ಸರ್, ಹಂಗೆ ಲೋಗಕ್ಕೆ ಹೇಳ್ತೀವಿ ಸ್ವಲ್ಪ ಹಿಂದೆ ಹೋಗಿ ಸರ್. ಒಂದು ಚಿತ್ರ ನೋಡಲಿಕ್ಕೆ ಕೂತ್ಕೊಳ್ಳೋಷ್ಟು ಬೇಸರಿಸಬೇಕು. ಆ ಫಿಲಮ್ನ ನೋಡುವಂಥ ಹೊತ್ತು ಆಕರ್ಷಣೆ ಮಾಡಿದ್ದೀವಿ. ಫಿಲಮ್ ಭಾಳ ಅದ್ಭುತವಾಗಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರಕಥೆ, ಚಿತ್ರ ನಿರ್ದೇಶನ ಮತ್ತು ಹೀರೋ ಹೀರೋಯಿನ್ನು ಎಲ್ಲ ಭಾಳ ಅದ್ಭುತ ಚೆನ್ನಾಗಿ ಮಾಡಿದ್ದಾರೆ. ಜನಗಳು ಸಾರ್ವಜನಿಕರು ಬಂದು ನೋಡಬೇಕು ಅಂತ ಆಸೆ. Something different. Commercial cinemas, love story, ಆ ಥರ ಅಲ್ಲ. It's very different. Every scene ತುಂಬ ಎಕ್ಸೈಟಿಂಗ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರೂ ಬಂದು ನೋಡಿ. ಸೂಪರ್ ಆಗಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಬಂದು ನೋಡೋ ಅಂತ ಒಂದು ಸಿನಿಮಾ. ಎಲ್ಲರೂ ಬನ್ನಿ, ಸೂಪರ್ ಆಗಿದೆ. ಮೆಸೇಜ್ ಓರಿಯೆಂಟೆಡ್ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಆಮೇಲೆ ನಮ್ಮ ಚಂದನವನಕ್ಕೆ ಒಂದು ಒಳ್ಳೆ ಪುರದ್ರೂಪಿ ನಟ ಸಿಕ್ಕಿದ್ದಾರೆ. ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಸೊ ಈಗಿನ ಕಾಲದ ಸೋಕಾಲ್ಡ್ ಲವಲ್ ಬಿದ್ದವ್ರಿಗೆ ಆ ಥರದ್ದೆಲ್ಲ ಹಿಂಗಿರುತ್ತೆ. ಜನ ಸ್ವಲ್ಪ ತುಂಬ ಸೆನ್ಸಿಬಲ್ ಆಗಿ ಕನ್ವೆ ಮಾಡ್ತಾರೆ. ಚೆನ್ನಾಗಿದೆ. ಯಾವ ಸೀನ್ ಇಷ್ಟ ಆಯಿತು? ಯಾವ ಸೀನ್ ಇಷ್ಟ ಆಯಿತು? ಎಲ್ಲ ಸೀನು ತುಂಬ ಚೆನ್ನಾಗಿದೆ. ಖಂಡಿತ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಲವ್ಗೆ ಯಾವಾಗಲೂ ಬ್ರೈಟ್ ಆಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಥರ ಜನರು ಈ ಸಿನಿಮಾ ನೋಡಬೇಕು ಅನಿಸುತ್ತೆ. ಎಲ್ಲರೂ ನೋಡಿ ಸಹಕಾರ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗ್ರೇಟ್ ಅಪ್ರೋಚ್ ಆಫ್ ದ ಡೈರೆಕ್ಟರ್. ಖಂಡಿತವಾಗ್ಲೂ ಎಲ್ಲ ನೋಡಿ ಇಷ್ಟಪಡ್ತಾರೆ. ಎಲ್ಲ ಜನರೇಷನ್ಸ್ಗೂ ಇಷ್ಟ ಆಗುತ್ತೆ. ವೆರಿ ಗ್ರೇಟ್ ಎಫರ್ಟ್ ಆ್ಯಂಡ್ ವೆರಿ ಲವ್ ಹ್ಯಾಂಡ್ಸಮ್. ಆಲ್ ದ ಬೆಸ್ಟ್. ನಿಮ್ಗೆ ಯಾವ ಸೀನ್ ಇಷ್ಟ ಆಯಿತು? ನನಗೆ ಮಾತಾಡಿಸೋದಿಲ್ಲ ಹಾಡು ತುಂಬ ಇಷ್ಟ ಆಯಿತು. ಆಮೇಲೆ ಸೋನಲ್ ಮತ್ತು ವಿರಾಟ್ ಅವ್ರದ್ದು ಆಲ್ ದ ಸೀನ್ಸ್ ಐ ಲವ್ ಆರ್ ವೆರಿ ಟಚಿಂಗ್. ತುಂಬ ಇಂಪ್ರೆಸಿವ್ ಆಗಿದೆ. ಕೊನೆಗೂ ನಿಮ್ಮ ಕನಸು ಹೇಗೆ ಅನಿಸ್ತಾ ಇದೆ ನಿಮಗೆ? ರಿಯಾಕ್ಷನ್ ನೋಡಿ ಎಲ್ಲರೂ ನೀವೇ ಹೇಳ್ಬಿಡ್ರಿ. ಗ್ರೇಟ್ ಕಲ್ಪುಲ್ ಸಿಚುವೇಶನ್. ಪ್ರತಿಯೊಬ್ಬ ಡೈರೆಕ್ಟರ್ ಅವರ ಮೊಟ್ಟ ಸಿನಿಮಾ ಒಂಥರ ಅದೇ ಅನ್ಎಕ್ಸ್ಪ್ಲೇನಬಲ್ ಒಂದು ಎಕ್ಸ್ಪೀರಿಯನ್ಸ್. ಆ ಫೀಲಲ್ಲಿದ್ದೀನಿ. ಎಲ್ಲದಕ್ಕಿಂತ ದೊಡ್ಡ ಮೆಚ್ಚುಗೆ ಏನು ಅಂದರೆ ನಾವು ಏನು ಅನ್ಕೋತಾ ಇದ್ವಿ ಸಿನಿಮಾ ನೋಡಿದಾಗ ಜನ ಏನು ಫೀಲ್ ಆಗಬೇಕು ಅನ್ಕೋತಾ ಇದೆ ಅಥವಾ ನಮ್ಮ ಟೀಮ್ ಅನ್ಕೋತಾ ಇತ್ತು, ಅದು ಜನದ ಬಾಯಿಂದ ಇವತ್ತು ಬರ್ತಾ ಇದೆ. ಅವರು ರಿಯಾಕ್ಟ್ ಮಾಡ್ತಿರೋ ರೀತಿ ಆಗಲಿ, ಅವರು ಸಿನಿಮಾ ನೋಡಿದ್ರೆ ಹೇಳ್ತಿರೋ ವಿಚಾರಗಳಾಗಲಿ, ಸೊ ನಮಗೂ ಅವ್ರಿಗೂ ತಾಳಮೇಳ ಇದೆ ಅಂತ ಒಂದು ಖುಷಿ ಅಷ್ಟೇ. ಫಸ್ಟು ಸರ್, ಪ್ರಮೋಷನ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದಾಗಿತ್ತಲ್ಲ, ಯಾಕೆ ಏನು ಆರ್ಟಿಸ್ಟ್ಗಳನ್ನ ಯೂಸ್ ಮಾಡ್ಕೋಬೋದಾಗಿತ್ತು? ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ, ಸ್ಟೋರಿ ಇದೆ. ನಾವೊಂದು ಇನ್ವಾಲ್ವ್ ಮಾಡ್ಕೊಳ್ಳೋಕೆ ನಮ್ಮ ಕಡೆಯಿಂದ ಏನು ಪ್ರಯತ್ನ ಬೇಕಿತ್ತು ಅದಂತೂ ತುಂಬ ಪ್ರಾಮಾಣಿಕವಾಗಿ ನಡೆದಿದೆ. ಅದೇ ಹೇಳ್ತೀನಲ್ಲ, ನಾವು ಯಾವತ್ತೂ ಯಾವ ಕಲ್ಲನ್ನು ತಿರುಗಿಸದೆ ಬಿಡೋಲ್ಲ. ಎಲ್ಲ ರೀತಿ ಎಲ್ಲ ವಿಚಾರ ಎಲ್ಲರೂ ಕೇಳ್ಕೊತೀವಿ. ಅಚ್ಯುತನ ಅನಿತಾ ಭಟ್ ಮೇಡಮ್ ಮತ್ತು ನಮ್ಮ ಎಸ್ ಬಿ ಟಿ ಸೋಲ ಅವರೆಲ್ಲ ಬಂದರು. ಇನ್ನು ಕೆಲವರು ನಮ್ಮ ಸುಮಂಗನಾಥ್ ಅವ್ರ ಆರ್ಗನೈಸೇಷನ್ ಇನ್ನೊಂದು ಹೀರೋಯಿನ್ನು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಸಮೈಟ್ ನಮಗೆ ಕನೆಕ್ಷನ್ ಸಿಗಲಿಲ್ಲ. ಎಸ್, ಸಿನಿಮಾ ಎಂಡ್ ಆಫ್ ದ ಡೇ ಏನೇನೇ ಇದ್ರೂ ಆಡಿಯನ್ಸ್ ಹೇಳೋದು ಒಂದೇ ಒಂದು, ನಾನೊಬ್ಬ ಕಿಂಗು, ನನ್ನನ್ನು ಕಿಂಗನ್ನು ಮಾತ್ರ ಮೀಟ್ ಮಾಡಿಸೋದು. ಅಂದರೆ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಪರ್ಸನ್ ನಾವೇನು ಮಾತಾಡ್ತೀವಿ ಹೇಳಿ, ಆಡಿಯನ್ಸ್ ಇಸ್ ದ ಕಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಒಬ್ಬ ಕಿಂಗು ಇನ್ನೊಬ್ಬ ಕಿಂಗನ್ನು ಮಾತ್ರ ಮೀಟ್ ಆಗ್ಬೋದು. ನಾವು ಒಬ್ಬ ರಾಜನ ಕರೆದಿದ್ದೀವಿ, ಮತ್ತು ಮಿಕ್ಕಿದ ರಾಜ ಆದರೆ ನಮ್ಮ ಆಪೋಸಿಟ್ ಇರೋ ರಾಜನ ಕರೀತಾ ಇದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಿಮಗೇನು ಅನ್ನಿಸ್ತು ನೇರ ಮುಕ್ತವಾಗಿ ಮಾತಾಡಿ. ಹೊಸ ಆಯಾಮಗಳು, ಹೊಸ ದೃಷ್ಟಿಕೋನ, ಹೊಸ ಪಾಯಿಂಟ್ ಆಫ್ ವ್ಯೂಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಥಿಯೇಟರ್ಸ್ ಎಷ್ಟು ತೊಗೊಂಡಿದ್ದೀವಿ ಸರ್? ಸಹಜವಾದ ಫೈಟ್ ಅಂತೂ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಮಾಡೇ ಮಾಡ್ತಾರೆ. ತುಂಬ ನಂಬರ್ ಆಫ್ ಸ್ಕ್ರೀನ್ಸ್ ಹೋಗಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಕ್ರೀನ್ಸ್ ಹೋಗಬೇಕು, ಮತ್ತು ನಮ್ಮ ಕನ್ನಡ ಸೆಂಟರ್ಗಳು ಆದಷ್ಟು ರೀಚ್ ಆಗಬೇಕು ಅಂತ. ಬಟ್ ಅದು ಎಲ್ಲರೂ ನಾವು ಲಾಸ್ಟಿಗೆ ಏನು ನಮ್ಮ ಮಾಡ್ತೀವಿ, ಹೋಗ್ಬಿಟ್ಟು ನಮ್ಗೆ ಥಿಯೇಟ್ರ್ ಸಿಗ್ತಿಲ್ಲ ಆ ಆಯಾಮದಲ್ಲಿ ನಮ್ಗೆ ಥಿಯೇಟ್ರ್ ಸಿಗ್ತಿಲ್ಲ ಅಂತ ಇವತ್ತು ಹೇಳೋದು ದಿನ ಅಲ್ಲ. ಬಟ್ ಇವತ್ತು ಸಿಕ್ಕಿರೋ ಥಿಯೇಟ್ರಲ್ಲಿ ನಮಗೆ ಕೆಲವು ಥಿಯೇಟ್ರ್ಗಳು ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ, ಒಂದು ಮಟ್ಟಿಗೆ ಸಿಕ್ಕಿದೆ. ಒಂದು 50 ಸೆಂಟರ್ಸ್ಗಳಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸರ್ ಸಿನಿಮಾ. ಶ್ರೀಮುರಳಿ ಸರ್ಗೆ ಏನಾದರೂ ತೋರಿಸುವಂಥ ಪ್ಲಾನ್ ಇದೆ? ಖಂಡಿತ ಇದೆ. ಶ್ರೀಮುರಳಿ ಸರ್ಗೆ ತೋರಿಸೋದಿದೆ. ಮತ್ತು ನಮ್ಮ ಸಿನಿಮಾಗೆ ಮೊಟ್ಟ ಮೊದಲಿಗೆ ತುಂಬ ಸಪೋರ್ಟ್ ಮಾಡಿದ್ದು ಡಾಲಿ ಧನಂಜಯ್ ಅವರು.
ನಮ್ಮ ಸಿನಿಮಾ ಒನ್ ಆಫ್ ದ ಸಾಂಗ್ ಕೋಟಾ ಪ್ರೀತಿ ಅಂತ ಅವರು ಅದನ್ನು ಮಾಡಿದ್ರು. ಮತ್ತು ನನ್ನ ಫೇವ್ರೆಟ್ ಧ್ರುವ ಸರ್ಜಾ ಸರ್ ಅವರೆಲ್ಲರಿಗೂ ಸಿನಿಮಾ ತೋರಿಸ್ಬೇಕು ಅನ್ನೋ ಆಯಾಮ ಇದೆ. ಆ ದಿನಗಳು ಮುಂದಿನ ದಿನಗಳಲ್ಲಿ ಅದನ್ನು ಪ್ಲಾನ್ ಮಾಡ್ತಿದ್ದೀವಿ. ಆವಾಗ ಖಂಡಿತ ಅಪ್ಡೇಟ್ ಆಗ್ತೀವಿ, ಮಾಡ್ತೀವಿ. ನಿಮ್ಮ ಗುರುಗಳಿಗೆ ಏನಾದರೂ ರಿಪ್ಲೈ ಕೊಟ್ಟರಾ ಏನಾದ್ರು ಪ್ರಶಾಂತ್ ನೀಲ್ ಸರ್ನ ಅದೇ ನಾನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಗುರುಗಳು ಚೈತನ್ಯ ಸರು, ಪ್ರಶಾಂತ್ ನೀಲ್ ಸರು ಮತ್ತು ಸೂರಿ ಸರ್ಗೆ ಇಂದ ನಾನು ಕಲ್ತಿರೋ ವಿಚಾರ ಇಲ್ಲಿ ಬಂದಿದೆಯಾ ಇಲ್ವೋ ಅದು ನೀವುಗಳು ಹೇಳಬೇಕೇ ಹೊರತು ಅದು ನಾನು ಹೇಳೋಕ್ಕಾಗಲ್ಲ. ನಾನು ಅವರಿಂದ ಕಲ್ತಿರೋದಂತೂ ಪರಿಪೂರ್ಣವಾಗಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಸಾಕಷ್ಟು ಲಿಮಿಟೇಷನ್ಸ್ಗಳಿತ್ತು, ಅದ್ರ ಮುಂಚೆನೂ ಮಧ್ಯದಲ್ಲೂ ಆಗಿದೆ. ಇಟ್ಸ್ ನೀವು ಹೇಳಬೇಕಷ್ಟೇ. ನೀವು ಅಂದ್ಕೊಂಡಂಗೆ ಏನೂ ಇರಲ್ಲ. ಸೊ ಮೂವಿಲು ಯಾವ ಥರ ಟ್ವಿಸ್ಟ್ ಆ್ಯಂಡ್ ಚೇಂಜಸ್ ಇದೆ ಅನ್ನೋದನ್ನ ಬಂದು ನೋಡಬೇಕು. ಸುಮ್ಮನೆ ಕೂತ್ಕೊಂಡು ಕೇಳೋದಾಗಲ್ಲ, ಬಂದು ನೋಡಿದ್ರೆ ಗೊತ್ತಾಗೋದು. ನೀವು ಅಂದ್ಕೊಂಡಂಗೆ ಪಿಕ್ಚರಲ್ಲಿ ಏನೋ ಆಗುತ್ತೆ ಅನ್ಕೋಬೋದು, ಬಟ್ ಮೂವಿಲಿ ತುಂಬ ಟ್ವಿಸ್ಟ್ ಇದೆ, ಚೆನ್ನಾಗಿದೆ. ಬಂದು ನೋಡಿ, ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ. ಎಲ್ಲರೂ ಮಜಾ ಮಾಡೇ ಮಾಡ್ತಾರೆ, ಬಂದು ನೋಡಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಕನ್ನಡ ಫಿಲಮ್ನ ಪ್ರೋತ್ಸಾಹಿಸಿ ಆರೈಸಿ ಈ ರೀತಿ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಬಂದು ಲವ್ ಮ್ಯಾಟ್ರನ್ನ ನೋಡಿ. ಸೂಪರ್ ಆಗಿದೆ ಮೂವಿ. ಎಕ್ಸ್ಪೀರಿಯನ್ಸ್ ಒಂದು ನೆಕ್ಸ್ಟ್ ಲೆವೆಲ್ ಅನ್ಬೋದು. ಮೂವಿ ಏನು ಅನ್ಕೊಂತೀವಿ ಅದು ಆಗಿರಲ್ಲ, ಅನ್ಕೊಳ್ಳೋದೇ ಮೂವಿ ಅಂತ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಏನೋ ಹುಡ್ಕೊಂಡು ಹೋಗ್ತೀವಿ, ಇನ್ನೇನೋ ಕಳ್ಕೊತೀವಿ. ಇದೇ ಮೂವಿ ಲವ್ ಮ್ಯಾಟರ್ ನೋಡಿ, ಸಖತ್ತಾಗಿದೆ.